ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತು ನಮ್ಮ ಸಪೋಟೊ ತೋಟದಲ್ಲಿ ಸಪೋಟಗಳು ಬಂದಿದೆ. ಕೀಳೋದನ್ನು ನೋಡೋಣ. ಈ ಸಪೋಟೊ ಕಿತ್ತರೆ ಇದರಲ್ಲಿ ತುಂಬ ಹಾಲಿರುತ್ತೆ. ಈ ಹಾಲಿದೆಯಲ್ಲ, ಇದು ಫುಲ್ಲು ಅಂಟಂಟು ಹಾಲು. ಆ್ಯಕ್ಚುಲಿ ಬಾಡಿ ಪಾರ್ಟ್ಸ್ ಮೇಲೆ ಬಿದ್ದರೆ ಇದನ್ನು ಆಯಿಲ್ ಹಾಕಿ ರಿಮೂವ್ ಮಾಡ್ಬೋದು. ಬಟ್ ಬಟ್ಟೆ ಮೇಲ್ಗಡೆ ಬಿದ್ದರೆ ಇದು ಹೋಗೋದೇ ಇಲ್ಲ, ಅದು ಅಂಟು ಹಾಗೆ ಉಳ್ಕೊಬಿಡುತ್ತೆ ಕರೆ ಥರ. ಬಲ್ತಿರೋ ಕಾಯಿಗಳು ಮಾತ್ರ ಹಾರ್ವೆಸ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಒಂದು ಗೊನೆ ಮೇಲೆ ಹಣ್ಣಾಗಿತ್ತು, ಇದನ್ನು ನಾನು ಓಪನ್ ಮಾಡಿದ್ದೀನಿ ನೋಡಿ. ಇಲ್ಲಿ ನೋಡಿ, ಬೀಜಗಳು ಕಡಿಮೆ ಮತ್ತು ತುಂಬ ಟೇಸ್ಟಿಯಷ್ಟು. ನಾನು ಕಿತ್ತಿರೋ ಹಣ್ಣುಗಳಲ್ಲಿ ಆಲ್ಮೋಸ್ಟ್ ಒಂದು 5 ಹಾಕಿದ್ರೆ ಆಲ್ಮೋಸ್ಟ್ 1 kg 300 ಗ್ರಾಮ್ಸ್ ಅಷ್ಟು ಬರ್ತಿದೆ. ಇಲ್ಲೆಲ್ಲ ನೋಡ್ತಿರ್ಬೋದು, ಇವೆಲ್ಲ ಆಲ್ರೆಡಿ ಗಿಳಿಗಳೆಲ್ಲ ತಿಂತಿದೆ. ಇದಕ್ಕೆ ಇದು ಬಲ್ತಿದೆ. ಇವಾಗ ಕೀಳಂಥ ಟೈಮ್ ಬಂದಿದೆ. ಆಲ್ಮೋಸ್ಟ್ ಇದರಲ್ಲಿ ಪಕ್ಷಿಗಳೇ ತುಂಬ ತಿನ್ಕೊಬಿಡುತ್ತೆ. ಅಂದರೆ ನಿಯರ್ ಬೈ ಹಿಂಗೆ ಅದಕ್ಕೆ ಯಾವುದು ದಪ್ಪ ಆಗಿ ಫುಲ್ಲು ಮೆಚೂರ್ಡ್ ಆಗಿರೋ ಫ್ರೂಟ್ ಇರುತ್ತೆ, ಅದನ್ನೆಲ್ಲ ಅವು ಕುಕ್ಕಿ ಅರ್ಧ ತಿನ್ನುತ್ತೆ, ಅರ್ಧ ಕೆಳಗಡೆ ಬೀಳಿಸಿ ಲಾಸ್ ಮಾಡುತ್ತೆ. ಅದಕ್ಕೆ ನಾವು ಇವತ್ತು ಇದನ್ನೆಲ್ಲ ಕೀಳಕ್ಕೆ ಬಂದಿದ್ದೀವಿ. ಆಲ್ಮೋಸ್ಟ್ ಈ ಮರದಲ್ಲಿ ನೀವು ನೋಡ್ತಾ ಇದ್ದರೆ ತುಂಬ ಹಣ್ಣುಗಳು ಆಲ್ರೆಡಿ ಹಾರ್ವೆಸ್ಟಿಗೆ ಬಂದಿದೆ, ಎಲ್ಲ ಮೆಚೂರ್ಡ್ ಆಗಿದೆ. ಇವಾಗ ಇದನ್ನೆಲ್ಲ ಕೀಳ್ಬೇಕು ನಾವು. ಇದು ಸ್ವಲ್ಪ ಚಿಕ್ಕದಿದೆ, ಆದರೆ ಇದು ನೆಕ್ಸ್ಟ್ ಸೀಸನಲ್ಲಿ ಹಾರ್ವೆಸ್ಟಿಗೆ ಬರುತ್ತೆ. ಇದನ್ನು ಆಲ್ಮೋಸ್ಟ್ ಇನ್ನೊಂದು ಮಂತಲ್ಲೆಲ್ಲ ಮೆಚೂರ್ ಆಗುತ್ತೆ. 1 ಮಂತ್ 45 ಡೇಸಲ್ಲೆಲ್ಲ ಇದು ಮೆಚೂರ್ ಸ್ಟೇಟಿಗೆ ಬಂದು ಆವಾಗ ಇದನ್ನು ಹಾರ್ವೆಸ್ಟ್ ಮಾಡ್ಬೋದು. ಇದರಲ್ಲೂ ತುಂಬ ಬಿಟ್ಟಿದೆ. ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ನಾನು ಇದನ್ನು ಪ್ರೂನಿಂಗ್ ಮಾಡೋ ವಿಡಿಯೋ ತೋರಿಸಿದ್ದೆ. ಅದು ಪ್ರೂನಿಂಗ್ ಆದಮೇಲೆ ಈ ಕಾಯಿಗಳು ಬಂದು ಇವಾಗ ಇಷ್ಟು ಬೆಳವಣಿಗೆ ಆಗಿದೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಬಂದು ಹೂವು. ಈ ಹೂವಲ್ಲೇನು ಅಂದರೆ, ಈಗ ಈ 2 ಹೂವು ಓಪನ್ ಆಗಿದೆಯಲ್ಲ, ಆ ಹೂವಲ್ಲಿ ಅದು ಪಾಲಿನೇಷನ್ ಆಗಿ ಮೇ ಬಿ 1 ಕಾಯಿ ಅಥವಾ 2 ಕಾಯಿ ಕಟ್ಟೋಂಥ ಚಾನ್ಸಸ್ ಇರುತ್ತೆ. ಸಮ್ ಟೈಮ್ 3-4 ಕೂಡ ಆಗಿರುತ್ತೆ. ಆದರೆ 3 ಎಲ್ಲ ಬಂದರೆ ಅಷ್ಟು ದಪ್ಪ ಬರಲ್ಲ. 1 ಅಥವಾ 2 ಇದ್ದರೆ ಮಾತ್ರ ತುಂಬ ಒಳ್ಳೆ ಸೈಜ್ ಬರುತ್ತೆ. 1 ಇದ್ರೇ ಒಳ್ಳೆ ಸೈಜ್ ಬರುತ್ತೆ, 2 ಇದ್ರೂ ಒಂದು ಸೈಜಲ್ಲಿ ಒಂದು ಸಣ್ಣ ಒಂದು ದಪ್ಪ ಥರ ಆಗುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು, ಇವೆಲ್ಲ ಸಿಂಗಲ್ ಕಾಯಿಗಳಿರೋಂಥದ್ದು. ನಾವೇನು ಕಿತ್ತಿಲ್ಲ, ಅದೇ ಉಳ್ಕೊಳ್ಳೋದೇ 1-2 ಆ ಥರ ಉಳ್ಕೊಂಡಿರುತ್ತೆ. ಆಲ್ಮೋಸ್ಟ್ ಒಂದಿದ್ರೇ ಒಳ್ಳೆ ಸೈಜ್ ಬಂದಿರುತ್ತೆ. ನೋಡಿ, ಇದರಲ್ಲಿ ಇನ್ನೂ ಮೊಗ್ಗಳ ಥರ ಕಾಣಿಸ್ತಿದೆ, ಬಟ್ ಅವೆಲ್ಲ ಕಾಯಿ ಆಗಲ್ಲ. ಇಲ್ಲಿ ನೋಡಿ, ಇವಾಗ 2 ಇದೆ. ಅದು ಬಂದು ಒಂದು ಫುಲ್ ಸೈಜಲ್ಲಿದೆ, ಇನ್ನೊಂದು ಬಂದು ಇನ್ನೂ ಚಿಕ್ಕದೇ ಇದೆ. ಇಂಥ ಸೈಜ್ ಬರಲ್ಲ. ಅಂದರೆ ಈಗ ನಾವು ಒಂದನ್ನು ಕಿತ್ಕೊಂಡ್ರೆ ಇನ್ನೊಂದು ಬಂದು ದಪ್ಪ ಆಗುತ್ತೆ ಬೇಗ. ಇಲ್ಲಿ ನೋಡಿ, ಆಲ್ಮೋಸ್ಟ್ ಈಕ್ವಲ್ ಸೈಜ್ ಥರ ಕಾಣಿಸ್ತಿದೆ. ಆದರೆ ಒಂದು ಮಾತ್ರ ಇಲ್ಲಿ ನಮಗೆ ಹಾರ್ವೆಸ್ಟಿಗೆ ಬಂದಿರೋದು, ಇನ್ನೊಂದು ಇನ್ನೂ ಹಾಗೇ ಇದೆ. ಇದೂ ಅಷ್ಟೇ, ಇವೆಲ್ಲ ಒಂದೊಂದು ಕಾಯಿ ಉಳ್ಕೊಂಡಿರೋಂಥದ್ದು. ಇದನ್ನೆಲ್ಲ ಇವಾಗ ನಾವು ಕೀಳ್ತಾ ಇದ್ದೀವಿ. ಈ ಒಂದು ಇರೋದೆಲ್ಲ ಅಂದರೆ ಇವೆಲ್ಲ ಸ್ವಲ್ಪ ಸೈಜಲ್ಲೂ ದಪ್ಪ ಇದೆ, ಪರವಾಗಿಲ್ಲ. ಇವೆಲ್ಲ ಬೇಗ ಹಣ್ಣಾಗ್ಬಿಡುತ್ತೆ. ಏನು ಒಂದು 5 ಡೇಸ್ ಇಟ್ಟರೆ ಸಾಕು, ನಾವು ಅದನ್ನು ಅಲ್ಲೇ ಹಣ್ಣಾಗ್ಬಿಡುತ್ತೆ. ಚೆನ್ನಾಗಿರುತ್ತೆ, ಒಳ್ಳೆ ಸ್ವೀಟ್ ಇರುತ್ತೆ. ಇಲ್ಲಿ ನೋಡಿ, ಇದನ್ನು ನೋಡಿ, ಎಲ್ಲ ತಿನ್ಕೊಬಿಟ್ಟಿದೆ ಗಿಳಿ. ಇದನ್ನೇನು ಕೀಳಕ್ಕೆ ಹೋಗಲ್ಲ, ಇದು ಅದಕ್ಕೆ ಬಿಟ್ಬಿಟ್ಟಿರ್ತೀವಿ. ಇವು ಹೆಂಗೋ ಅರ್ಧ ತಿಂದಿರುತ್ತೆ. ಇದನ್ನು ಇಟ್ಟರೂ ಕೊಳ್ತೋಗ್ಬಿಡುತ್ತೆ ಕಿತ್ತಿಟ್ರೆ, ಅದಕ್ಕೆ ಅಲ್ಲೇ ಬಿಟ್ಟರೆ ಅವಾರು ತಿನ್ಕೊಳ್ಳುತ್ತೆ. ಇಲ್ಲಿ ನೋಡಿ, ಈ ಥರ ಹಿಂಗೆ ವೇಸ್ಟು. ಇವು ಕುಕ್ಕಿ ತಿನ್ನೋಕೆ ಹೋಗ್ಬೇಕಾದ್ರೆ ಅವೆಲ್ಲ ಕೆಳಗಡೆ ಬಿದ್ದೋಗ್ಬಿಟ್ಟಿರೋದು ಕಾಯಿಗಳು. ಇವು ಮರದ ಕೆಳಗಡೆನೇ ಬಿದ್ದಿರುತ್ತೆ. ಆ್ಯಂಡ್ ಎಲ್ಲ ನೋಡ್ತಿರ್ಬೋದು, ಇವೆಲ್ಲ ನಿಮಗೆ ದಪ್ಪ ಕಾಯಿಗಳೇ ಇದೆಲ್ಲ. ಆಲ್ಮೋಸ್ಟು 4 ಹಾಕಿದ್ರೆ 1 ಕಿಲೋ ಹತ್ತತ್ರ ಬರುತ್ತೆ. ಇದು 1 kg ಪಕ್ಕ ಬರುತ್ತೆ. ಅಂಥ ಕಾಯಿಗಳನ್ನ ಇವು ಸೆಲೆಕ್ಟ್ ಮಾಡಿ, ತುಂಬ ಚೆನ್ನಾಗಿರೋ ಕಾಯಿಗಳನ್ನೇ ಅವು ತಿನ್ನೋದು. ಆಲ್ಮೋಸ್ಟ್ ದಪ್ಪಕ್ಕಾದ್ಮೇಲೆ ತಿನ್ನೋದು ಅವು. ಎಳೆ ಕಾಯಿಗಳೆಲ್ಲ ಮುಟ್ಟೋದೇ ಇಲ್ಲ ಅವು. ಇಲ್ಲಿ ನೋಡಿ, ಹಿಂಗಿರುತ್ತೆ. ಇವೆಲ್ಲ ಒಂದೊಂದು ಕಾಯಿನ ಈಗ ನಾನು ಇದನ್ನು ಕೀಳೋದು ನೋಡಿ. ಇವಾಗ ನಿಮ್ಗೆ ಗೊತ್ತಾಗುತ್ತೆ. ಇದು ಕಿತ್ತರೆ ಇದರಲ್ಲಿ ತುಂಬ ಹಾಲಿರುತ್ತೆ. ಈ ಹಾಲನ್ನ ಅರಿಯೋಕ್ಕೆ ಬಿಡಬೇಕು ನಾವು. ಇದನ್ನು ಆಲ್ಮೋಸ್ಟ್ ಇಲ್ಲೇ ಕೆಳಗಡೆ ಮಾಡಿ ಇಟ್ಟರೆ ತೊಟ್ಟನ ಎಲ್ಲ ಹಾಲು ಕೆಳಗಡೆ ಹರಿಯುತ್ತೆ ಭೂಮಿಗೆ. ಆಮೇಲೆ ಇದು ನಾವು ಎತ್ಕೊಂಡು ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ಇಲ್ಲಾಂದರೆ ಮೈ ಮೇಲೆ ಬಟ್ಟೆ ಮೇಲೆಲ್ಲ ಬಿದ್ದರೆ ಇದಾಗ್ಬಿಡುತ್ತೆ ಹಾಲು. ಇಲ್ಲಿ ನೋಡಿ, ಇವೆಲ್ಲ ನಾವು ಈಗ ಆಲ್ರೆಡಿ ಕಿತ್ತು ಎತ್ಕೊಬಂದಿರೋಂಥದ್ದು. ಇವೆಲ್ಲ ತೊಟ್ಟನ ಕಿತ್ತು ಹಿಂಗೆ ಕೆಳಗಡೆ ಮಾಡಿ ಇಟ್ಟಿದ್ದೀನಿ. ಇದೇನಪ್ಪ ಅಂದರೆ, ಇಲ್ಲಿ ನೋಡಿ, ಅಲ್ಲೆಲ್ಲ ಹಾಲು ಮಾರ್ಕ್ ಕಾಣಿಸ್ತಿದೆಯಲ್ಲ ನಿಮಗೆ, ಇದೆಲ್ಲ ಹಾಲು ಹರಿದು ಇವಾಗ ನಿಂತೋಗಿದೆ. ಈಗ ಸ್ಟಾಪ್ ಆಗಿದೆ, ಇದು ಹಾಲು ಹರಿತಿಲ್ಲ. ಇದೆಲ್ಲ ರೆಡಿ ಇದೆ. ಇದನ್ನು ಒರೆಸಿ ನಾವು ಒಂದು ಕಡೆ ಈ ಥರ ಹಿಂಗೆ ಸ್ಟೋರ್ ಮಾಡಿದ್ರೆ ಇನ್ನು 5 ಡೇಸಲ್ಲೆಲ್ಲ ಹಣ್ಣಿಗೆ ರೆಡಿ ಆಗಿಬಿಡುತ್ತೆ. ಇಲ್ಲಿ ಆಲ್ಮೋಸ್ಟ್ ಒಂದು 60 kgs ಇದೆ. ಒಂದು 60 kgs ಫ್ರೂಟ್ನ ಹಾರ್ವೆಸ್ಟ್ ಮಾಡಿದ್ದೀನಿ ಇವತ್ತು. ನೋಡ್ತಿರ್ಬೋದು ಎಷ್ಟು ದಪ್ಪ ಇದೆ ಅಂತ. ಇದು ಒಂದು ಹಣ್ಣೇನೆ, ಇದು 300 ಗ್ರಾಮ್ ಇದೆ. ಇದು ಆ್ಯಕ್ಚುಲಿ ಎಲ್ಲ ದಪ್ಪ ಸೈಜ್ದೆ.
ಪ್ರತಿಯೊಂದೂ ಇದೇ ಸೈಜಲ್ಲಿರೋನೇ ನೋಡಿ ನೋಡಿ ಹಾರ್ವೆಸ್ಟ್ ಮಾಡಿದ್ದೀವಿ. ಇನ್ನು ಚಿಕ್ಕದೆಲ್ಲ ನೆಕ್ಸ್ಟ್ ಸೀಸನಲ್ಲಿ ಮತ್ತೆ ಹಾರ್ವೆಸ್ಟ್ ಮಾಡ್ಲಿಕ್ಕೆ ಬಿಟ್ಕೊಂಡಿದ್ದೀವಿ. ಇವೆಲ್ಲ ನೋಡಿ ಎಲ್ಲ ಕಾಯಿಗಳು ಒಂದೇ ಸೈಜಲ್ಲಿ ನಿಮಗೆ ಕಾಣಿಸ್ತಿರ್ಬೋದು. ಮತ್ತು ಇವೆಲ್ಲ ಇವಾಗ ಕರೆಂಟ್ ಮಾರ್ಕೆಟ್ ಬಂದು ಫ್ರೂಟ್ ಬಂದು ಅಂದರೆ ಹಣ್ಣಾಗಿರೋದು ಬಂದು 80 ರುಪೀಸ್ ನಡೀತಿದೆ. ನಮ್ಮದೆಲ್ಲ ಇದು 40 ರುಪೀಸಲ್ಲಿ ಕಾಯಿನ ಸೇಲ್ ಮಾಡ್ತೀವಿ. ಅದನ್ನು ಇಟ್ಟರೆ ಸಾಕು ಹಣ್ಣಾಗುತ್ತೆ 5 ಡೇಸಲ್ಲಿ, ಇಲ್ಲಾಂದರೆ ಹಣ್ಣಾಗಿರೋದನ್ನು ಕೂಡ ಸಿಗುತ್ತೆ. ಆದರೆ ನಾವು ಹಣ್ಣು ಮಾಡಿ ಮಾರ್ತಿಲ್ಲ, ಇದು ಡೈರೆಕ್ಟ್ ಕಾಯಿನೇ ಮಾರಿಬಿಡ್ತೀವಿ. ಇದೆಲ್ಲ ಈಗ ರೆಡಿ ಆಗಿದೆ. ಇದು ನಮ್ಮದು ಈಗ ಸೇಲ್ಗೆ. ಇದನ್ನು KG ಲೆಕ್ಕದಲ್ಲಿ ಅವರಿಗೆ ಕೊಟ್ಬಿಡೋದಷ್ಟೇ. ನೋಡಿ ಎಲ್ಲ ಹೆಂಗಿದೆ ಅಂತ ಸೈಜ್ ನಿಮಗೆ ಗೊತ್ತಾಗಲಿ ಅಂತ ತೋರಿಸ್ತಿದ್ದೀನಿ ಒಂದೊಂದೂ. ಮತ್ತು ಇದ್ರ ಮೇಲ್ಗಡೆ ವೆಯ್ಟಲ್ಲಿ ಚೆನ್ನಾಗಿದೆ. ಒಂದು ಬಂದರೆ 300 ಗ್ರಾಮ್ಸ್, ಆಲ್ಮೋಸ್ಟ್ ಒಂದು 5 ಇಟ್ಟರೆ 1 kg ಮೇಲೆ ಬರ್ತಿದೆ. ಇಲ್ಲಿ ನೀವು ನೋಡ್ಬೋದು.